ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಸ್ಟ್ರೋಕ್ ಇದು. ಒಂದು ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. ಒಂದು ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 1ರಲ್ಲಿದೆ. ತಂಡದ ಖಾತೆಯಲ್ಲಿದೆ 1 ಓಟಗಳು. ಒಂದು ಚೆಂಡು ಮುಕ್ತಾಯಗೊಂಡಿದೆ. ತಂಡದೊಟ್ಟು ಮೊತ್ತ ಓವರಿನ ದ್ವಿತೀಯ ಚೆಂಡು. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಲಾಂಗ್ ಅನುಭಾಗದಲ್ಲಿ ಚಲಿಸ್ತಾ ಇದೆ ಚೆಂಡು. 1 ಓಟಗಳ ಸೇರ್ಪಡೆ. ಬ್ಯಾಕ್ ಟು ಬ್ಯಾಕ್ 1 ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 2 ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. 3ನೇ ಚೆಂಡು. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಔಟ್ ಸೈಡ್ ಶಾಟ್ಸ್. ಇದರೊಂದಿಗೆ 1 ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 3 ಓಟಗಳು ಬಂದಾಗಿದೆ. 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಬೆಳಿಗ್ಗೆ 9:50 ಆರಂಭಗೊಂಡಂತ ಪಂದ್ಯಕೂಟ ಇವಾಗ 5:48 ಈ ಬಾರಿ ಎಸೆದ ಚೆಂಡು ಬುಲೆಟ್ ಶಾಟ್. ಬೌಂಡರಿ ದಾಖಲಾಗ್ತಾ ಇದೆ. ಅದ್ಭುತವಾಗಿರುವಂತಹ ಹೊಡೆತ ಇದು. 4 ಓಟಗಳ ಸೇರ್ಪಡೆಗೊಂಡಾಗ ತಂಡದೊಟ್ಟು ಮೊತ್ತ ಹೆಚ್ಚಳ ಇಲ್ಲಿ 7 ಓಟಗಳು ಸೇರ್ಪಡೆಗೊಳ್ತಾ ಇದೆ. ಓವರಿನ 5ನೇ ಎಸೆತ. ಈ ಬಾರಿ ಚೆಂಡು ನೇರವಾಗಿ ಸೀಮಾ ರೇಖೆಯ ಗಡಿಯನ್ನು ದಾಟಿಕೊಳ್ತಾ ಇದೆ. ಔಟ್ ಆಫ್ ದ ಪಾರ್ಕ್. ಇಟ್ಸ್ ಅ ಬಿಗ್ 6 more run added. Absolutely brilliant batting from the blade of Mr. ಪವನ್. ಪವನ್ ರವರ ದಾಂಡು ಮುಖ್ಯವಾಗಿ ಬರ್ತಾ ಇದೆ. ಭರ್ಜರಿಯಾದಂತ ಸಿಕ್ಸರ್. 6 ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ. 13. ಯಾವುದೇ ಉದರಿಯನ್ನ ಬಿಟ್ಕೊಡದೆ ನೋಲಾಸ್. 0.5 ಚೆಂಡು ಮುಕ್ತಾಯಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ 13 ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. ಕೊನೆಯ ಚೆಂಡು, ಲಾಸ್ಟ್ ಬಾಲ್. ಅಂತಿಮ ಚೆಂಡನ್ನ ಇಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟಿಲ್ಲ. 1 ಓಟಗಳ ಸೇರ್ಪಡೆಯೊಂದಿಗೆ ಓರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 1 ಮುಕ್ತಾಯ. ತಂಡದೊಟ್ಟು ಮೊತ್ತ 14. ಡಿಜೆ ಆನ್. ಒಳ್ಳೆವನೇ ನನ್ ಟೈಮೇ ಸರಿಯಿಲ್ಲ. वो अब सनी के डैड की सुनते हैं तो घर पे कुरियर वाला आ जाता और क्रिसमस की खुशियां बोरिंग से. ಎಸೆತಗಾರ ವಿಭಾಗದಲ್ಲಿ ಬದಲಾವಣೆ ಕಾಣ್ತಾ ಇದೆ. ಎಸೆತಗಾರ ವಿಭಾಗದಲ್ಲಿ ಮಂಜವ್ ಇವರನ್ನ ಕಳಿಸಿಕೊಡಲಾಗಿದೆ ದ್ವಿತೀಯ ಓವರನ್ನ ಎಸೆಯಲು. ಪ್ರಥಮ ಓವರಿನ ಮುಕ್ತಾಂತರದೊಂದಿಗೆ ತಂಡದ ಖಾತೆಯಲ್ಲಿದ ಒಟ್ಟು ಮೊತ್ತ 14 ಓಟಗಳು. ಯಾವುದೇ ಹುದರಿಗಳನ್ನ ಬಿಟ್ಕೊಡ್ತಾ ಇಲ್ಲ. ಮಂಜಾವಿಯರ ಕೂಟದ ದ್ವಿತೀಯ ಓವರಿನ ಪ್ರಥಮ ಚೆಂಡು. ಪ್ರಥಮ ಚೆಂಡು. ಯಾವುದೇ ಓಟಕ್ಕೆ ಅವಕಾಶಗಳನ್ನು ಬಿಟ್ಕೊಡ್ತಾ ಇಲ್ಲ ಎಸೆತಗಾರ ಮಂಜು. ಪ್ರಥಮ ಚೆಂಡಿಗೆ ಯಾವುದೇ ಒಂದು ಓಟಗಳನ್ನು ಬಿಟ್ಕೊಡದೆ ದ್ವಿತೀಯ ಓವರಿನ ಪ್ರಥಮ ಚೆಂಡು ಡಾಟ್ ಆಗ್ತಾ ಇದೆ. ಓವರಿನ ದ್ವಿತೀಯ ಚೆಂಡು ಓಡೋಡಿ ಬಂದು ತನ್ನದೇ ಆದಂತಹ ಶೈಲಿಯಲ್ಲಿ ನಿಭಾಯಿಸಿಕೊಳ್ತಾ ಇದ್ದಾರೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಬಿರುಸಿನ ಹೊಡೆತ ಸೀಮಾ ರೇಖೆಯ ಗಡಿಯನ್ನು ದಾಟಿಕೊಳ್ತಾ ಇದೆ.
ಸಿಕ್ಸರ್. ಆರೋಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ. 20ಕ್ಕೆ ಹೆಚ್ಚಳಗೊಳ್ತಾ ಇದೆ. 20. ಇಷ್ಟರವರೆಗೂ ಕೂಡ ಯಾವುದೇ ಹುದರಿಗಳನ್ನ ಬಿಟ್ಕೊಡ್ತಾ ಇಲ್ಲ. ಓವರಿನ 3ನೇ ಚೆಂಡು. ಉಲ್ಟ ದಂಡಿಗೆ ಪ್ರಯತ್ನಿಸಿದ್ರು. ನೇರ ಗುರಿ ಆದ್ರೆ ಖಂಡಿತ ದಾಂಡುಗಾರನ ಹಿಂತಿರುಗಿ ಕಳಿಸಬಹುದಿತ್ತು. ಇಲ್ಲಂತೂ ರನ್ ಔಟ್ ಆಗುವ ಸಾಧ್ಯತೆಗಳಿತ್ತು ಆ ಒಂದು ಚೆಂಡು. ತಂಡದೊಟ್ಟು ಮೊತ್ತ 20ರಲ್ಲಿ ಸ್ಥಗಿತಗೊಳ್ತಾ ಇದೆ. 4ನೇ ಚೆಂಡು. ಈ ಬಾರಿ ಎಸೆದ ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿ ಚಲಿಸ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 21. 21. 1 ಬೌನ್ಸ್. ತೀರ್ಪುಗಾರಲ್ಲಿ 1 ಬೌನ್ಸ್ ಎಂಬ ಸೂಚನೆಗಳು ಕೂಡ ನೀಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 21ರಲ್ಲಿದೆ. ಓವರಿನ 5ನೇ ಚೆಂಡನ್ನ ಇಲ್ಲಿ ಎಸೆಯಬೇಕಾಗಿದೆ. ಖಂಡಿತ ಈ ಒಂದು ಸಮಯಕ್ಕೆ ಸರಿಯಾಗಿ ಬಂದಂತ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ತುಂಬು ಹೃದಯದ ಗಂಧದ ಗುಡಿ ಟ್ರೋಫಿ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕಾಗಿದೆ. ಕಾರಣ ಸಮಯಗಳನ್ನ ಅರಿತು ಈ ಪಂದ್ಯಕೂಟದ ವೀಕ್ಷಣೆಯಿದ್ದಾರೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಸೀಮಾ ರೇಖೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ತಟ್ಟ ಬೈ ಬೈ. ಇಟ್ಸ್ ಸೋ ಬಿಗ್. Absolutely fantastic shot. Absolutely brilliant batting. The 6 more run added. Total score moves on to 27 on the boards. ಇಷ್ಟರವರೆಗೂ ಕೂಡ ಯಾವುದೇ ಉದರಿಗಳನ್ನ ಬಿಟ್ಕೊಡ್ತಾ ಇಲ್ಲ. 27 ಓಟಗಳನ್ನ ಬಹಳಷ್ಟು ಒಂದು ಅದ್ಭುತವಾದ ಜೊತೆಯಾಟ ಕಾಣ್ತಾ ಇದೆ. ಕ್ರೀಡಾ ಅಭಿಮಾನಿಗಳ ಬಂದು ಬಲಗವನ್ನ ತೋರ್ಪಡಿಸ್ತಾ ಇದ್ರು ಇಬ್ರು ದಾಂಡುಗಾರರು. ಈ ಬಾರಿ ಕೂಡ ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 2 ಮುಕ್ತಾಯಗೊಂಡಾಗ ಇಲ್ಲಿ 27 ಓಟಗಳನ್ನು ಗಳಿಸಿಯಾಗಿದೆ. ಇನ್ನು ಕೂಡ 24 ಎಸೆತಗಳ ಆಟ ಇನ್ನು ಬಾಕಿ ಇದೆ. ಮೂರು ದಿನಗಳ ಕಾಲ ಈ ಒಂದು ಪಂದ್ಯಾಕೂಟವನ್ನ ದ್ವಿತೀಯ ದಿನದಲ್ಲಿದ್ದೇವೆ. ನಾಳೆ ದಿನ ಅಂತೂ ಅಂತಿಮ ದಿನ. ಖಂಡಿತ 16 ತಂಡಗಳು ಈ ಒಂದು ಮೈದಾನದಲ್ಲಿ ಭಾಗವಹಿಸಿದೆ ಗಂಧದ ಗುಡಿ ಟ್ರೋಫಿಗಾಗಿ. ಲೀಗ್ ಹಂತದ ಪಂದ್ಯಾಕೂಟದಲ್ಲಿ ನಾಳೆ ದಿನ ಅಂತೂ ಪ್ರಶಸ್ತಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತ ತಂಡಗಳು ಯಾವುದು ಎಂಬುದನ್ನು ನೋಡ್ಲಿಕ್ಕಿದ್ದಾವೆ. 16 ತಂಡಗಳು ಈ ಒಂದು ಮೈದಾನದಲ್ಲಿ ಹೆಸರನ್ನು ನೋಂದಾಯಿಸಿದೆ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತ ತಂಡಗಳು ನಾಳೆಯ 10 ಗಂಟೆಗೆ ಸರಿಯಾಗಿ ಆ ಒಂದು ಸಮಯದಲ್ಲಿ ನೋಡಲೇಬೇಕಾಗಿದೆ. ಕ್ರೀಡಾಭಿಮಾನಿಗಳೇ, ಇವತ್ತಿನ ಪಂದ್ಯಾಕೂಟಗಳು ರೋಚಕ ಸ್ಥಿತಿಯ ಪಂದ್ಯಾಕೂಟಗಳು ಇನ್ನೂ ಕೂಡ ಬಾಕಿ ಇದೆ. ನಾಳೆಯ ದಿನ ಅದಕ್ಕಿಂತ ರೋಚಕ ಸ್ಥಿತಿಯ ಪಂದ್ಯಾಕೂಟಗಳು ಬಾಕಿ ಇದೆ. ಎಸೆದ ವಿಭಾಗದಲ್ಲಿ ಸಂತು ಮತ್ತೆ ಉಲ್ಟ ದಂಡಿಗೆ ಪ್ರಯತ್ನಿಸಿದ್ರು. ಇಲ್ಲಿ ಯಾವುದೇ ಓಟಕ್ಕೆ ಅವಕಾಶಗಳನ್ನ ಬಿಟ್ಕೊಡ್ತಾ ಇಲ್ಲ ಸಂತು. ಪ್ರಥಮ ಚೆಂಡಿಗೆ ಅದ್ಭುತವಾದ ಹೊಡೆತಕ್ಕೆ ಪ್ರಯತ್ನಿಸಿದ್ರು ಎಸೆದ ವಿಭಾಗದಲ್ಲಿ ಸಂತು. ಚೆಂಡಿಗೂ ದಾಂಡಿಗೂ ಬಹಳಷ್ಟು ಸಂಪರ್ಕಗಳನ್ನ ಪಡೆದುಕೊಂಡಿದ್ರು, ಆದ್ರೆ ಓಟಕ್ಕೆ ಅವಕಾಶಗಳನ್ನ ಬಿಟ್ಕೊಡ್ತಾ ಇಲ್ಲ. ಉತ್ತಮವಾದ ಹೊಡೆತ ತನ್ಮೂಲಕವಾಗಿ 1 bounce taken by the fielder long on region. 1 ಓಟಗಳ ಸೇರ್ಪಡೆಗೊಳ್ತಾ ಇದೆ. 1 ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 28 ಓಟಗಳನ್ನ ಗಳಿಸಿಯಾಗಿದೆ. ಯಾವುದೇ ಒಂದು ಹುದರಿಗಳನ್ನ ಇಲ್ಲಿ ಬಿಟ್ಕೊಡ್ತಾ ಇಲ್ಲ.
ಅದ್ಭುತವಾಗಿರುವಂತ ಎಸೆತ, ಏರ್ಕೋರ್ ಒನ್ ಡಿಲವರಿ, ಇದು ಖಂಡಿತ ಕ್ಲೀನ್ ಬೌಲ್ಡ್. ಸೊಗಸಾಗಿರುವಂತ ಎಸೆತ ಇದು. ಇಷ್ಟರವರೆಗೂ ಕೂಡ ಇಷ್ಟೊಂದು ಫೇಸಿನ ಎಸೆತಗಳನ್ನ ನಾನು ನೋಡ್ಲೇ ಇಲ್ಲ. ಈ ಚೆಂಡಂತೂ ಖಂಡಿತ ಒಂದು 135 ಸ್ಪೀಡ್ ಅಲ್ಲಿ ಹೋದಂತ ಚೆಂಡ್ ಇಲ್ಲಿ ಕ್ಲೀನ್ ಬೌಲ್ಡ್. ಏರ್ಕೋರ್ ಡಿಲವರಿ ಆಗಿ ಸ್ವಲ್ಪ ಮಟ್ಟಿಗೆ ದಾಂಡುಗಾರ ಬಂದ್ರು. ಇಪ್ಪತ್ತ8 ನಿನಗೆಂದೇ ವಿಶೇಷವಾದ ಮಾಹಿತಿ ನನ್ನಲ್ಲಿ, ನಿನಗೆಂತ ವಿಶೇಷವಾದ ಸಂಗತಿ ಇನ್ನೆಲ್ಲಿ. ಈಗ ಮಾತನಾಡದೆ ಏನನು ನೀನು ಕೂತಿರು ಕಣ್ಣಲ್ಲಿ. ನನಗಂತೂ ವಿಶೇಷವಾದ ಅಕ್ಕರೆ ನಿನ್ನಲ್ಲಿ, ನಿನಗಿಂತ ವಿಶೇಷವಾದ ಅಚ್ಚರಿ ಇನ್ನೆಲ್ಲಿ. ಈಗ ನೀನು ಎಲ್ಲಿಯೇ ಹೋದರು ನಾನು ಹಾಜರು ಬೆನ್ನಲ್ಲಿ. ಓವರಿನ ಕೊನೆಯ 3 ಎಸೆತಗಳು ಇನ್ನೂ ಬಾಕಿ ಇದೆ. ಲಾಸ್ಟ್ 3 more ಡೆಲಿವರಿ ಲೆಫ್ಟ್. ಸ್ಕೋರ್ ಮೂವ್ಸ್ ಟು 28. ಈ ಬಾರಿ ಎಸೆದ ಚೆಂಡು ಲೈಟ್ ಆಫ್. ಈ ಬಾರಿ ಎಸೆದ ಚೆಂಡು ಒಂದೋಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 29ಕ್ಕೆ ಒಂದು ಹುದರಿಯನ್ನ ಬಿಟ್ಕೊಡ್ತಾ ಇದೆ. 29 ಫಾರ್ ದ ಲಾಸ್ ಆಫ್ 1 ವಿಕೆಟ್. ಇದರೊಂದಿಗೆ ತೀರ್ಪುಗಾರಿಂದ ಟೋ ಡಿಕ್ಲೇರ್. ತಂಡದೊಟ್ಟು ಮೊತ್ತ 31. 31 ಲಾಸ್ಟ್ 1 more ಡೆಲಿವರಿ ಲೆಫ್ಟ್. ಕೊನೆಯ ಚೆಂಡು, ಅಂತಿಮ 1 ಎಸೆತಗಳು ಇಲ್ಲಿ ಮಾತ್ರ ಬಾಕಿ ಇದೆ. 31 ಓಟಗಳನ್ನು ಗಳಿಸಿ ಆಗಿದೆ. 3ನೆಯ ಓವರಿನ ಚಾಲ್ತಿಯಲ್ಲಿದೆ. ಅಂತಿಮ ಚೆಂಡಿಗೆ ಐ ಲಾಫ್ಟೆಡ್ ಶಾಟ್. ಈ ಬಾರಿ ಸೀಮಾ ರೇಖೆಯ ಗಡಿಯನ್ನ ದಾಟಿಕೊಳ್ತಾ ಇದೆ. ಗಂಧದ ಗುಡಿ ಬೌಂಡ್ರಿ. 4 ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 34ಕ್ಕೆ ಛಲ ಕಾಣ್ತಾ ಇದೆ. 34. ಸಾರಿ, ಸ್ಕೋರ್ ಬೋರ್ಡ್ ನಲ್ಲಿ ಸ್ವಲ್ಪ ಅಡಚಣೆ ಬಂದಿದೆ. ತಂಡದೊಟ್ಟು ಮೊತ್ತ 35. Run completed. The new bowler. ಎಸೆತಗಾರ ವಿಭಾಗದಲ್ಲಿ ನೀತು, ಸ್ಟ್ರೈಕ್ ವಿಭಾಗದಲ್ಲಿ ಸುನೀಲ್. ಪ್ರಥಮ ಚೆಂಡು ಅದ್ಭುತವಾಗಿರುವಂತಹ ಎಸೆತ. ತೀರ್ಪುಗಾರಿಂದ ವೈಟ್ ಬಾಲ್.
ಒಂದು ಓಟಗಳ ಎಕ್ಸ್ಟ್ರಾ ರೂಪದಲ್ಲಿ ಸೇರ್ಪಡೆಗೊಂಡಾಗ ತಡೆದೊಟ್ಟು ಮೊತ್ತ 36, 36. ಸಿಂಗಲ್ ಬೈಸ್ ರೂಪದಲ್ಲಿ ಸೇರ್ಪಡೆಗೊಂಡಾಗ ಇಲ್ಲಿ ತಂಡದೊಟ್ಟು ಮೊತ್ತ 37, 37. ರಿವರ್ಶಿಪ್ ಹೊಡೆಯಲು ಪ್ರಯತ್ನಿಸಿದರು, ಈ ಬಾರಿ ಕೂಡ ಡಾಟ್. ಸ್ಕೋರ್ ಮೂವ್ಸ್ ಟು 37. ಲಾಸ್ ಆಫ್ 1 ವಿಕೆಟ್. 4ನೇ ಓವರಿನ 3ನೆಯ ಚೆಂಡು. ಈ ಬಾರಿ ಎಸೆದ ಚೆಂಡು, ದಾಂಡುಗಾರ ಬ್ಯಾಕ್ ಟು ಬ್ಯಾಕ್ ಡಾಟ್. ಅಂತಿಮ 3 ಎಸೆತಗಳು ಇನ್ನು ಬಾಕಿ ಇದೆ 4ನೇ ಓವರ್ ಮುಕ್ತಾಯಗೊಳ್ಳಿಕ್ಕೆ. ನಾಲ್ಕನೇ ಚೆಂಡು, ಈ ಬಾರಿ ಎಸೆದ ಚೆಂಡು, ಅದ್ಭುತವಾಗಿರುವಂತ ಶಾಟ್ ಇದು. ಒಂದು ಓಟ, 2ನೇ ಓಟಕ್ಕೆ ಪ್ರಯತ್ನಿಸಿದ್ರು, ಈ ಬಾರಿ 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. 2 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ. 39, 39. 39 ಓಟಕ್ಕೆ 1 ಉದರಿ ನಷ್ಟದಲ್ಲಿದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಮತ್ತೊಂದು ಡಾಟ್. 39 ಫಾರ್ ದ ಲಾಸ್ ಆಫ್ 1 ವಿಕೆಟ್. ಲಾಸ್ಟ್ 1 ಮೋರ್ ಡೆಲಿವರಿ ಲೆಫ್ಟ್. ಕೊನೆಯ ಚೆಂಡು, ಅಂತಿಮ ಚೆಂಡು, ಇಲ್ಲಿ 1 ಮಾತ್ರ ಬಾಕಿ ಇದೆ 4ನೇ ಓವರ್ ಮುಕ್ತಾಯಗೊಳ್ಳಿಕ್ಕೆ. ಈ ಬಾರಿ ಸ್ಲೋ ಅಂಡ್ ಡೈವ್ ಆಗಿ ನಿಭಾಯಿಸಿದ್ರು. ಈ ಬಾರಿ 1 ಓಟಗಳ ಸೇರ್ಪಡೆಯೊಂದಿಗೆ ತಡೆದೊಟ್ಟು ಮೊತ್ತ 40. 24 ಚೆಂಡುಗಳ ಮುಂದೆ 40 ಓಟಗಳನ್ನು ಗಳಿಸಿ ಆಗಿದೆ. ಇನ್ನು ಕೂಡ 12 ಚೆಂಡುಗಳ ಆಟ ಇನ್ನು ಕೂಡ ಬಾಕಿ ಇದೆ. ನೀನೋಡುತ್ತಾ ಮೈಯ ಮರೆವಾಗ ಸಂತೋಷವೇ ಈ ತೋಳಿನ ಬಂಧ ತೊರೆದಾಗ ಮುಂಜಾವಲಿ ಕನಸು ಕಂಡಂತೆ ಕೈಯಲ್ಲಿ ಕೈಯಿಟ್ಟರೆ ನಮ್ಮ ಹೆಜ್ಜೆಯೊಂದಾಗಿದೆ. We start the match. ಗಡಿಯಾರ ಬಂದಾಗಿದೆ. DJ stop. ಐದನೇ ಓವರಿನ ಚಾಲ್ತಿಯಲ್ಲಿದೆ. ಎಸೆತಗಾರ ವಿಭಾಗದಲ್ಲಿ ಸಂತು ತನ್ನದೇ ಆದಂತ ಶೈಲಿಯಲ್ಲಿ ನಿಭಾಯಿಸಿಕೊಳ್ತಾ ಇದ್ದಾರೆ. 5 ಓವರಿನ ಪ್ರಥಮ ಚೆಂಡಿಗೆ ಇಲ್ಲಿ ಯಾವುದೇ ಪರಿಹಾರಗಳು ಸಿಗ್ತಾ ಇಲ್ಲ. ಓವರಿನ ದ್ವಿತೀಯ ಚೆಂಡು, ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ತೀರ್ಪುಗಾರರಿಂದ ಯಾವುದೇ ಒಂದು ಸೂಚನೆಗಳನ್ನ ಇಲ್ಲಿ ನೀಡ್ತಾ ಇಲ್ಲ. ನಾಟ್ ಔಟ್. 2 ಚೆಂಡು ಮುಕ್ತಾಯಗೊಂಡಾಗ ಇಲ್ಲಿ ಯಾವುದೇ ಒಂದು ಓಟಗಳನ್ನ ಗಳಿಸಿಕೊಡ್ತಾ ಇಲ್ಲ. ದಾಂಡುಗಾರ ಬಹಳಷ್ಟು ಒಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ದಾಂಡುಗಾರರು. ಈ ಬಾರಿ ಎಸೆತಗಾರ ವಿಭಾಗದಲ್ಲಿ ತನ್ನದೇ ಆದಂತ ಶೈಲಿಯಲ್ಲಿ ನಿಭಾಯಿಸಿಕೊಳ್ತಾರೆ. ಲೈಟ್ ಆಫ್ ಮಾಡಿ, ಗಾಡಿದ ಲೈಟ್ ಅನ್ನು ಆಫ್ ಮಾಡಿ. ದಾಂಡುಗಾರರಿಗೆ ಅಡಚಣವಾಗ್ತಾ ಇದೆ.
ಸತತವಾಗಿ 3 ಚೆಂಡುಗಳು ಡಾಟ್ ಬಾಲ್. 3 ಚೆಂಡುಗಳು ಇಲ್ಲಿ ಡಾಟ್ ಬಾಲ್ ಆಗುವಾಗ ಅಂಕಿಅಂಶ ಪಟ್ಟಿಗೆಯಲ್ಲಿ ಒಟ್ಟು ಮೊತ್ತ 40 ಓಟಗಳು ಬಂದಾಗಿದೆ. ಅದೇ ರಾಗ, ಅದೇ ತಾಲ, ಅದೇ ಮ್ಯಾಲ ಸತತ 3 ಚೆಂಡುಗಳ ಮುಂದೆ ಯಾವುದೇ ಒಂದು ಓಟಗಳನ್ನ ಗಳಿಸಿಕೊಳ್ತಾ ಇಲ್ಲ. 40ಕ್ಕೆ ಇಲ್ಲಿ ಹೆಚ್ಚಳ ಕಾಣ್ತಾ ಇದೆ. 4ನೇ ಚೆಂಡು. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಬಿರುಸಿನ ಹೊಡೆತ. ತೀರ್ಪುಗಾರರ ಸೂಚನೆ ಇಲ್ಲಿ ಕಾಯಬೇಕಾಗಿದೆ. ತೀರ್ಪುಗಾರರ ಸೂಚನೆ ಕಾಯಬೇಕಾಗಿದೆ. ಬೌಂಡ್ರಿ. 4 ಓಟಗಳ ಡಿಸಿಷನ್ ಈಸ್ ಪೆಂಡಿಂಗ್. ಕ್ಷಮಿಸಿ, ನಾ ಬೌಂಡ್ರಿ ಅಂತ ತಿಳಿಸಿದ್ದೆ. ತೀರ್ಪುಗಾರರು ಕೊಟ್ಟಿದ್ರು, ಆದರೂ ಕೂಡ ನನ್ನನ್ನು ಕ್ಷಮಿಸಬೇಕು. ತೀರ್ಪುಗಾರರು ಯಾವ ತೀರ್ಪನ್ನು ಇಲ್ಲಿ ನೀಡ್ತಾರೆ ಎಂಬುದನ್ನು ನಾವು ನೋಡ್ಲಿಕ್ಕಿದ್ದಾವೆ. ಡಿಸಿಷನ್ ಈಸ್ ಪೆಂಡಿಂಗ್. ತೀರ್ಪುಗಾರಿಂದ ಯಾವ ಸೂಚನೆ ಬರುತ್ತೆ ಎಂಬುದನ್ನು ನೋಡ್ಲಿಕ್ಕಿದ್ದಾವ. ಅಂಪೈರ್ ಡಿಸಿಷನ್ 2 more to declare. ತಂಡದೊಟ್ಟು ಮೊತ್ತ 42, 42. ಲಾಸ್ ಆಫ್ 1 wicket. 4 ball completed. Last 2 delivery left. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಒಂದು ಓಟಗಳ ಲಗ್ ಬೈ ರೂಪದಲ್ಲಿ ಸೇರ್ಪಡೆಗೊಳ್ತಾ ಇದೆ. ಒಂದು ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 43, 43. 5ನೇ ಓವರಿನ ಅಂತಿಮ ಒಂದು ಚೆಂಡು ಇಲ್ಲಿ ಬಾಕಿ ಇರುವಾಗ 43 ಓಟಗಳನ್ನ ಗಳಿಸಿ ಆಗಿದೆ. ಪ್ರಥಮ ಇನ್ನಿಂಗ್ಸಿನ ಒಂದು ಬ್ಯಾಟಿಂಗ್ ವಿಭಾಗದ ತಂಡ. ಕೊನೆಯ ಚೆಂಡು 40. ಇದರೊಂದಿಗೆ 3ನೆಯ ತೀರ್ಪಿಗೆ ಇಲ್ಲಿ ಮೊರೆ ಹೋಗ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಈಸ್ ಪೆಂಡಿಂಗ್. ಮೂರನೇ ತೀರ್ಪಿಲ್ಲಿ ಖಂಡಿತ ನೋಡ್ಲೇಬೇಕಾಗಿದೆ. ಯಾವ ಡಿಸಿಷನ್ ಅನ್ನ 3ನೆಯ ತೀರ್ಪು ನೀಡ್ತಾರೆ ಎಂಬುದನ್ನು ನೋಡ್ಲಿಕ್ಕಿದಾವ. ಬಂದಾಗಿದೆ ಓಹೋ ತುಸು ದೂರ ಇದ್ದಾಗಲೇ ನನ್ನ ನಂಟು ಹೆಚ್ಚಾಗಿದೆ ಈಗಂತೂ 3ನೆಯ ತೀರ್ಪು ಖಂಡಿತ ಇಲ್ಲಿ ಮೂರನೆಯ ತೀರ್ಪು ನಾಟ್ ಔಟ್. 3ನೇ ತೀರ್ಪಿಲ್ಲಿ ನಾಟ್ ಔಟ್ ಎಂಬ ಸೂಚನೆಗಳು ಹೊರಬೀಳ್ತಾ ಇದೆ. 44, 44. 5 ಓವರ್ಗಳ ಮುಕ್ತಾಂತರದೊಂದಿಗೆ 44 ಓಟಗಳನ್ನು ಗಳಿಸಿ 1 ಹುದರಿ ಮಾತ್ರ ಬಿಟ್ಕೊಡ್ತಾ ಇದೆ. ಕೊನೆಯ 6 ಎಸೆತಗಳು ಬಾಕಿ ಇದೆ. ನೀತು ಅದ್ಭುತವಾಗಿರುವಂತಹ ಎಸೆತ ಇದು. ನೀತು
4ನೇ ಓವರ್ ಬಂದ್ರು ಕೂಡ ತಮ್ಮ ಅದ್ಭುತವಾದ ಎಸೆತಗಳನ್ನ ಸಂಘಟಿಸಿಕೊಂಡಿದ್ರು. ನೀತು ಈ ಬಾರಿ ಅವರಿಗೆ ಯಾವ ರೀತಿಯಾಗಿ ಎಸ್ತವನ್ನು ನಿಭಾಯಿಸ್ತಾರೆ ಎಂಬುದನ್ನು ನೋಡ್ಲಿಕ್ಕಿದ್ದಾವೆ. 45 ಓಟಗಳು ಬಂದಿದೆ. 45 ಕೊನೆಯ 5 ಎಸೆತಗಳು ಬಾಕಿ ಇದೆ. ನೀತು ಈ ಎಸೆತಗಾರ ಭಾಗದಲ್ಲಿ ಸ್ಟ್ರೈಕ್ ಔಟ್ ಭಾಗದಲ್ಲಿ ಪವನ್ ರವರ ಎಸೆದ ಚೆಂಡು ಈ ಬಾರಿ ನೇರವಾಗಿ ಸ್ಟ್ರೈಟ್ ಡ್ರೈವ್. ಒಂದೋಟ, ಒಂದರ ಬಳಿಕ ಇಲ್ಲಿ 2ನೇ ಓಟಕ್ಕೆ ಪ್ರಯತ್ನಿಸಿದ್ರು. ಅದ್ಭುತವಾಗಿರುವಂತ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಖಂಡಿತ ಇಬ್ರು ಮಂದಿ ಕೂಡ ಜಿಂಕೆಯ ತರ ತಮ್ಮ ತಂಡಕ್ಕಾಗಿ ಇಲ್ಲಿ ಓಡ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆಗೊಂಡಾಗ ತಂಡದ ಒಟ್ಟು ಮೊತ್ತ 47. 3 ಓಟದ ಅವಶ್ಯಕತೆ ಇದೆ ಅರ್ಧ ಶತಕವನ್ನ ದಾಖಲಿಸಿಕೊಳ್ಳಿಕ್ಕೆ ಟೀಮ್. ಈ ಬಾರಿ ಎಸೆದ ಚೆಂಡು ಐ ಲಾಫ್ಟೆಡ್ ಶಾಟ್. ಕ್ಷೇತ್ರ ರಕ್ಷಕ ಇದ್ದ ಕಡೆ, ಓ ಮೈ ಗಾಡ್, ಕ್ಯಾಚ್ ಚೋಡು, ಮ್ಯಾಚ್ ಚೋಡು. ಕ್ಯಾಚ್ ಅನ್ನ ಬಿಟ್ಟಿದ್ರು, ಮ್ಯಾಚ್ ಕೂಡ ಹೋಗುವಂತ ಲಕ್ಷಣ ಕೂಡ ಇದೆ. ಓವರಿನ 3 ಎಸೆತಗಳು ಬಾಕಿ ಇದೆ. 1 ಓಟದ ಅವಶ್ಯಕತೆ ಇದೆ ಅರ್ಧ ಶತಕವನ್ನ ದಾಖಲಿಸಿಕೊಳ್ಳಿಕ್ಕೆ. ಕೊನೆಯ 3 ಎಸೆತ. ನೀತು 3 ಎಸೆತಗಳು ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಿಕ್ಕೆ. ಸ್ಟ್ರೈಕ್ ಔಟ್ ಭಾಗದಲ್ಲಿ ಪವನ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಎಸೆತಗಾರ ಭಾಗದಲ್ಲಿ ನೀತು. ಮತ್ತೆ ಕೂಡ 1 ಓಟಗಳ ಸೇರ್ಪಡೆಗೊಳ್ತಾ ಇದೆ. 1 ಓಟಗಳ ಸೇರ್ಪಡೆ ತಂಡದೊಟ್ಟು ಮೊತ್ತ 50. 50 ಓಟಗಳನ್ನು ಗಳಿಸ್ತಾ ಇದೆ. ಕೈ ಚಪ್ಪಾಳಗಳ ಶಬ್ದಗಳು ಕೇಳಿ ಬರ್ತಾ ಇದೆ ಡಕ್ಔಟ್ ಅಲ್ಲಿ. 50 ಓಟಗಳನ್ನು ಗಳಿಸುವ ಮೂಲಕವಾಗಿ ಉತ್ತಮವಾದ ಹೊಡೆತ ಡೀಪ್ ಇಂಟ್ ವಿಕೆಟ್ ಭಾಗದಲ್ಲಿ 1 ಓಟಗಳ ಸೇರ್ಪಡೆ ತಡೆದೊಟ್ಟು ಮೊತ್ತ 51. 51 ಫಾರ್ ದ ಲಾಸ್ ಆಫ್ 1 ವಿಕೆಟ್. ಪವನ್ ರವರು ಓಪನಿಂಗ್ ಆಗಿ ಆಗಮಿಸಿದ್ರು. ಇಷ್ಟರವರೆಗೂ ಕೂಡ ತಮ್ಮ ಭರವಸೆಯನ್ನು ತೋರ್ಪಡಿಸಿಕೊಡ್ತಾ ಇದ್ದಾರೆ. ಅಂತಿಮ ಚೆಂಡಿಗೆ ಇಲ್ಲಿ ರನ್ ಔಟ್. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದೊಂದಿಗೆ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 51, 52 ಎನ್ನುತ್ತಕ್ಕಂತಹ ಗುರಿ. ಪಂದ್ಯಾಕೂಟಗಳು ಮುಕ್ತಾಯಗೊಂಡಿಲ್ಲ. ಪ್ರಥಮ ಇನ್ನಿಂಗ್ಸ್ನಲ್ಲಿ ಗಳಿಸಿದ ಆ ತಂಡಗಳು 36 ಚೆಂಡುಗಳ ಮುಂದೆ 51 ಓಟ, 52 ಓಟಗಳ ಅವಶ್ಯಕತೆ ಇದೆ. 2 ತಂಡಕ್ಕೂ ಕೂಡ ಅವಕಾಶಗಳಿದೆ. ಅವಕಾಶಗಳನ್ನ ಪಡೆದುಕೊಳ್ಳುವ ತಂಡ ಯಾವುದು? ಲೀಗ್ ಹಂತದ ಪಂದ್ಯಾಕೂಟಗಳಿದು. 2 ತಂಡಕ್ಕೂ ಕೂಡ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ. ಆದರೆ ಸೋಲುವವರು ಯಾರು, ಗೆಲ್ಲುವವರು ಯಾರು, ಬಹಳಷ್ಟು ಪ್ರಶ್ನೆಯಾಗಿದೆ ಈ ಒಂದು ಪಂದ್ಯಾಕೂಟ. ಮುಂದಿನ ವೀಕ್ಷಣೆಯಲ್ಲಿ ಕೂಡ ಬದಲಾವಣೆ ಕಾಣ್ತಾ ಇದೆ. ಶರತ್ ಕುಂಬಾಶಿ ಇವರಿಗೆ ಮುಂದಿನ ವೀಕ್ಷಣೆಯನ್ನ ನಾವು ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು. ಹೊಸದಾಗಿ ನಿನ್ನೊಂದಿಗೆ ಮತ್ತೆ ಮತ್ತೆ ಒಲವಾಗಿದೆ, ಇನ್ನೂನು ಬಲವಾಗಿದೆ. ನಿನಗೆಂದೇ ವಿಶೇಷವಾದ ಮಾಹಿತಿ ನನ್ನಲ್ಲಿ, ನಿನಗಿಂತ ವಿಶೇಷವಾದ ಸಂಗತಿ ಇನ್ನೆಲ್ಲಿ. ಈಗ ಮಾತನಾಡದೆ
यस सर. ಅರೆ ಅರೆ ಏನಾಯ್ತು, ಅರೆ 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 ಏನಾಯ್ತು, ಹೃದಯ ಎಲ್ಲೋ ಹಾರೋಯ್ತು, ಹೂವಾಯ್ತು, ಅರೆ ಅರೆ ಮುಂದಿನ ಪಂದ್ಯದ ಟಾಸ್ಗೆ ಬರಬೇಕು. ರಾತ್ರಿ 11 ಕ್ಯಾಪ್ಟನ್ ಮತ್ತು NR11 ಕ್ಯಾಪ್ಟನ್ ನಾಯಕರು ತಂಡದ ನಾಯಕರು ಟಾಸ್ ಕಾರ್ಯಕ್ರಮಕ್ಕಾಗಿ ಬನ್ನಿ ಅಂತ ತಿಳಿಸ್ತಾ ಇದೀವಿ. ರಾತ್ರಿ 11 ಕ್ಯಾಪ್ಟನ್ ಮತ್ತು NR11 ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮಕ್ಕಾಗಿ ಜೀವನ ನಮ್ಮ ಮೇನ್ ಸ್ಟೇಜ್ ಬಳಿ ಬನ್ನಿ ಅಂತ ಸೂಚಿಸ್ತಾ ಇದ್ದೇವೆ ಕೂಡ. ರಾಣಿ ಹಬ್ಬ ಕಾಟದ ಮೈದಾನದ ಒಳಭಾಗದಲ್ಲಿ 3 ದಿನಗಳ ಕಾಲದ ಕ್ರಿಕೆಟ್ ಜಾತ್ರೆ ಇಲ್ಲಿ ನಡೀತಾ ಇದೆ. ಈ ಬಾರಿ ಎಸೆದಿರುವಂತ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಈ ಹಂತದಲ್ಲಿ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಪವನ್ ಎಸೆತಗಾರಿಕೆ ಭಾಗದಲ್ಲಿ ಲೊಡ್ಡೆ 11 ನ ಪರವಾಗಿ ಇಲ್ಲಿ ಆರಂಭಿಕ ಓವರ್ ಅನ್ನು ಎಸೆತಾ ಇರುವಂತ ಬೌಲರ್ ಕೂಡ. ವೈಡ್ ಬಾಲ್ ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ ಈ ಬಾರಿ ತೋರ್ಪಡಿಸಿದ್ದಾರೆ. ಅತಿರಿಕ್ತ ಓಟಗಳ ಸೇರ್ಪಡೆ ಈ ಹಂತದಲ್ಲಿ ತಂಡದ ಮೊತ್ತ 3ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಸುನಿಲ್ ಮತ್ತು ಸಂತು ಆರಂಭಿಕ ಆಟಗಾರರಾಗಿ ದುರ್ಗ 11 ಪರವಾಗಿ. ಬಾಳೇಶ್ವರ ಹೊಡೆತ ಬೌಲರ್ಸ್ ಬ್ಯಾಕ್ ಡ್ರೈವ್. ಬಾಳೇಶ್ವರ ಚೆಂಡಿಗೆ ಬ್ಯಾಕಪ್ ಅನ್ನ ಈ ಹಂತದಲ್ಲಿ ಪವನ್ ಕೊಟ್ಟರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯೊಂದು
ಬೌಲರ್ ಬ್ಯಾಕ್ ಡ್ರೈವ್ ಶಾಟ್ ಬರ್ತಾ ಇದೆ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. 4 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ ಬಾಲ್. ಅಂತಿಮ 2 ಎಸೆತ ಮಾತ್ರ ಈ ಓವರ್ನಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. ಮತ್ತೆ 5ನೇ ಬಾರಿ 5ನೆಯ ಚೆಂಡು ದಾಂಡನ ಬಿಟ್ಟು ಈ ಹಂತದಲ್ಲಿ ಪ್ಯಾಡ್ ಅನ್ನ ಸವರ್ತಾ ಇದೆ, ಲೆಗ್ ಅನ್ನ ಸವರ್ತಾ ಇದೆ, ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. 52ರ ಒಂದು ಟಾರ್ಗೆಟ್ ಅನ್ನ ಚೇಸಿಂಗ್ ಅನ್ನ ಮಾಡಿಕೊಳ್ಬೇಕಾದಂತ ಒಂದು ತಂಡ ದುರ್ಗ 11 ಈ ಹಂತದಲ್ಲಿ ನಿಧಾನಗತಿ ಆಟದ ಆರಂಭವನ್ನು ಮಾಡ್ತಾ ಇದೆ. ಅಂತಿಮ ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. ಮೂಲಕ ಕ್ಲೀನ್ ಬೌಲ್ಡ್. ದಾಂಡಿಗರ ನಿಯಂತ್ರಣವನ್ನ ತಪ್ಪಿಸಿದಂತ ಈ ಒಂದು ಚೆಂಡು ಸುನಿಲ್ ಅನ್ನ ವಿಕೆಟ್ ಅನ್ನು ಉರುಳಿಸ್ತಾ ಇದೆ. ದುರ್ಗ 11 ಆರಂಭಿಕ ವಿಕೆಟ್ ಪತನ. ಇದನ್ಮಧ್ಯೆ ಸುನಿಲ್ ಔಟ್. 3ಕ್ಕೆ ಪ್ರಮುಖ ಫ್ರಂಟ್ ಲೈನ್ ಒಂದು ವಿಕೆಟ್ ಅನ್ನು ಕಳ್ಕೊಂಡು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತ ತಂಡ ದುರ್ಗ 11. ಇನ್ನು ಕೂಡ ಜಯಕ್ಕಾಗಿ 49 ಓಟಗಳ ಅವಶ್ಯಕತೆ ಇದೆ. 5 ಓವರ್ಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. ಅಲ್ಲಿ ನ್ಯೂ ಬ್ಯಾಟ್ಸ್ಮನ್ ನೇಮ್ ತಿಳಿಸ್ಬೇಕು. ವಿನೋದ್ ಹೊಸ ದಾಡಿಗಳ ಸೇರ್ಪಡೆ ಕೂಡ. ಎಸೆತಗಾರಿಕೆ ಭಾಗದಲ್ಲಿ ಮೋನಿ. ಲೊಡ್ಡ 11 ಮತ್ತೊಂದು ಪ್ರಮುಖ ಹಿರಿಯ ಎಸೆತಗಾರ ಕೂಡ. ಆಡಿರುವಂತ ಎಲ್ಲಾ ಪಂದ್ಯಾಟದಲ್ಲೂ ಕೂಡ ಬಹಳಷ್ಟು ಉತ್ತಮ ಒಂದು ಒತ್ತಡವನ್ನು ಎದುರಾಳಿಯ ದಾಂಡಿಗರಿಗೆ ಇಟ್ಟಂತ ಒಂದು ಎಸೆತಗಾರ ಇದ್ರೆ ಅದು ಮೋನಿ. ಈ ಬಾರಿ 2ನೇ ಓವರ್ನ ಮೊದಲ ಚೆಂಡನ್ನು ಮುಂದುವರಿಸಿಕೊಳ್ಬೇಕಾಗಿದೆ. ದುರ್ಗ 11 ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತ ಒಂದು ತಂಡ. ಎರಡನೇ ಓವರ್ನ ಮೊದಲ ಚೆಂಡು ವೇಗದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ಮೂಲಕ ತೀರ ಕೆಳಮಟ್ಟದ ಚೆಂಡು. ಆರಂಭಿಕ ಎಸೆತದಲ್ಲಿ ಯಾವುದೇ ರೀತಿ ಒಂದು ಓಟವನ್ನು ಈ ಹಂತದಲ್ಲಿ ದಾಖಲಿಸ್ತಾ ಇಲ್ಲ. 2ನೇ ಓವರ್ನ ಮೊದಲ ಚೆಂಡು ಕೂಡ ಡಾಟ್ ಬಾಲ್ ಆಗಿ ಸಾಗ್ತಾ ಇದೆ. ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಪ್ರಸ್ತುತ ಪಡಿಸ್ತಾ ಇರುವಂತ ಹಗಲು ರಾತ್ರಿಯ ಪಂದ್ಯದಲ್ಲಿ ಸಾಗ್ತಾ ಇದೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಾಲ್ ಸುತ್ತಮುತ್ತ ಹೊಡೆತ. ಮತ್ತೆ ಒಂದು ದೊಡ್ಡ ಪೂರೈಕೆಯನ್ನು ಕಂಡ್ರು ತಂಡದ. ಮತ್ತೆ ಇವಾಗ 4ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. 2ನೇ ಓವರ್ನ ಚಾಲ್ತಿಯಲ್ಲಿ ಮೋನಿ 2 ಎಸೆತಗಳನ್ನು ದಾಖಲಿಸಿದ್ರು. ಮತ್ತೆ 3ನೇ ಬಾರಿ ಕೂಡ ಎಸೆತಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. N1 ಕ್ರಿಕೆಟ್ ಅಕಾಡೆಮಿ ನೇರ ಪ್ರಸಾರವನ್ನ ಮಾಡ್ತಾ ಇದೆ. 3 ದಿನದ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟದ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ ಕೂಡ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ತೀರಾ ಹೈಲೈಟ್ ಶಾಟ್. ಬಾರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಈ ಹಂತದಲ್ಲಿ ದಾಖಲಿಸಿದ್ರು. 2 ಡಿಕ್ಲೇರ್. 2 ಓಟವನ್ನು ಈ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 6ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಕೂಡ ದುರ್ಗ 11 ತಂಡ. ಈ ಓವರಿನ 3 ಚೆಂಡುಗಳು ಒಂದು ಹಂತದ ಮುಕ್ತಾಯವನ್ನ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಇನ್ನು ಕೂಡ ಈ ಓವರ್ನಲ್ಲಿ 3 ಎಸೆತಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. ವಿನೋದನಿಗೆ ಎಸೆದಂತ ಚೆಂಡು ಉದ್ದರಿಗಳನ್ನು ಆರಿಸಿಕೊಂಡು ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಹಂತದಲ್ಲಿ ಚೆಂಡನ್ನು ತಿರುಗಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು ಹಿರಿಯ ಅನುಭವಿ ಎಸೆತಗಾರ ಮೋನಿ. ಲೊಡ್ಡ 11 ಪರವಾಗಿ ಒಂದು ಬಹಳಷ್ಟು ಉತ್ತಮ ಒಂದು ಓವರ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ಹಂತದಲ್ಲಿ 2ನೇ ಓವರ್ನ ಚಾಲ್ತಿಗಾಗಿ 2 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. 5ನೇಯ ಚೆಂಡು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಲಾಸ್ಟ್ 1 ಬಾಲ್. ಅಂತಿಮ ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ನಿನ್ನೆ ಪ್ರಾರಂಭವನ್ನ ಕಂಡಿರುವಂತ ಈ ಒಂದು ಹಗಲು ರಾತ್ರಿಯ ಪಂದ್ಯಕೂಟ ಇವತ್ತು 2ನೇ ದಿನದತ್ತ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನಾಳೆ ಸಮಾರಂಭ ಕಾರ್ಯಕ್ರಮದತ್ತ ಮುಕ್ತಾಯವನ್ನ ಕಾಣಬೇಕಾಗಿದೆ. ಗಂಧದ ಗುಡಿ ಕಪ್ ಸೀಸನ್ 2 2024 ಸಾಗ್ತಾ ಇದೆ.
ವೈಡ್ ಬಾಲ್ ಔಟ್ ಸ್ಟಂಪ್ ಲೆಗ್ ಸೈಡ್ ಎನ್ನುವಂತ ಸೂಚನೆ ಮತ್ತೆ ಬರ್ತಾ ಇದೆ. ಒಂದೊಡ ಸೇರ್ಪಡೆ ತಂಡ ಮೊತ್ತ 7, 7-1. ಎರಡು ತಂಡಗಳು ಕೂಡ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಬಲಾಢ್ಯ ತಂಡಗಳು ಇಲ್ಲಿ ಹೋರಾಟದ ಕಣದಲ್ಲಿ ಈ ಪಂದ್ಯದ ಜಯದ ಹುಡುಕಾಟವನ್ನ ಮಾಡ್ತಾ ಇದೆ. ಬಹಳಷ್ಟು ಬರ್ತಾ ಹೊಡೆತ ತನ್ಮೂಲಕ ವಿನೋದ್ ದಾಡಿದಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಈ ಹಂತದಲ್ಲಿ ದಾಖಲಿಸಿದ್ರು. ಪ್ರಮೋದ್ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ರನ್ನಿಂಗ್ ಕ್ಯಾಚ್ ಅನ್ನು ಈ ಹಂತದಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಪಡ್ಕೊಳ್ಳೋ ಮುಖಾಂತರವಾಗಿ ದುರ್ಗಾ 11 ಎರಡನೇ ವಿಕೆಟ್ ಪತನ. ತನ್ಮಧ್ಯೆ ವಿನೋದ್ ಔಟ್. 7-2 ಪವರ್ ಪ್ಲೇ ಹಂತದಲ್ಲ ನಾಟಕೀಯ ಕುಸಿತವನ್ನ ಕಾಣ್ತಾ ಇರುವಂತಹ ದುರ್ಗಾ 11ಗಳ ತಂಡ ಬಿರುಸಿನ ಆಟಕ್ಕೆ ಒಂದು ಹಂತದ ದಾಂಡನ ಹಾಕಿದ್ರು ಕೂಡ ಹೊಡೆತಗಳು ಗಾಳಿಯ ಭರಪೂರ ಲಾಭವನ್ನ ಪಡ್ಕೊಳ್ತಾ ಇಲ್ಲ, ಕೇವಲ ಕ್ಯಾಚ್ ಆಗಿ ಕೈ ಸೇರ್ತಾ ಇದೆ. ಅನುಭವಿ 2 ಪ್ರಮುಖ ವಿಕೆಟ್ ಅನ್ನ ಕಳ್ಕೊಂಡು ಸಂಕಷ್ಟ ಸ್ಥಿತಿಯಲ್ಲಿ ಈ ಪಂದ್ಯಾಟವನ್ನು ಆಡುವಂತ ಒಂದು ಇರಾದೆ ನಡೀತಾ ಇದೆ ದುರ್ಗಾ 11. ಅಂಗಡ ಒಳಭಾಗದಲ್ಲಿ ಹೊಸ ದಾಡಿಗೆ ಮನೋಜನ ಸೇರ್ಪಡೆ. ಎಸೆತಗಾರಿಕೆ ಭಾಗದಲ್ಲಿ ಪ್ರಶಾಂತ್ 24 ಎಸೆತ 45 ಓಟಗಳ ಅವಶ್ಯಕತೆ. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ದುರ್ಗಾ 11 ಜಯಕ್ಕಾಗಿ ಬರಬೇಕಾಗಿದೆ. ಅದು ಯಾವ ತಂಡ ಬಿರುಸಿನ ಆಟವನ್ನ ದುರ್ಗಾ 11 ಪರವಾಗಿ ಆರಂಭಿಸ್ತಾರೆ ನೋಡಬೇಕಾಗಿದೆ. 2 ಓವರ್ಗಳ ಪವರ್ ಪ್ಲೇ ಮುಕ್ತಾಯದಲ್ಲಿ ಕೇವಲ 7 ಓಟವನ್ನು ದಾಖಲಿಸಿದಂತ ಈ ಒಂದು ತಂಡ ಇವಾಗ 3ನೇ ಓವರ್ ಪ್ರಾರಂಭವನ್ನು ಕಂಡುಕೊಳ್ತಾ ಇದೆ. 3ನೇ ಓವರ್ಗಾಗಿ ಪ್ರಶಾಂತನನ್ನ ಪರಿಚಯಿಸ್ತಾ ಇರುವಂತ ತಂಡ ಲೊಡ್ಡೆ 11. ಟೂರ್ನಮೆಂಟ್ ಮೊಟ್ಟ ಮೊದಲ ಒಂದು ಬೃಹತ್ ಮೊತ್ತದ ಒಂದು ಟಾರ್ಗೆಟ್ ಅನ್ನ ಮಧ್ಯಾಹ್ನದ ಅವಧಿಯಲ್ಲಿ ದಾಖಲಿಸಿದ್ರು ಲೊಡ್ಡೆ 11 ತಂಡ. ಇವಾಗ ಮತ್ತೆ 52ರ ಟಾರ್ಗೆಟ್ ಅನ್ನು ಎದುರಾಳಿಗಳಿಗೆ ನಿಗದಿಪಡಿಸ್ತಾ ಇರುವಂತ ಲೊಡ್ಡೆ 11 ಅದ್ಭುತ ರೀತಿಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ ಗಂಧದ ಗುಡಿ ಕಪ್ಪಿಗಾಗಿ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ ತನ್ಮೂಲಕ ಅಬಿ ಮತ್ತೊಂದು ಭರ್ಜರಿ ಕ್ಯಾಚ್ ಅನ್ನ ಈ ಹಂತದಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಪಡ್ಕೊಂಡ್ರು. 3ನೇ ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ. ಇದರ ಹಿಂದಿನ ಚಣಿಯಲ್ಲಿ ಬಹುಶಃ ಒಂದು ಪ್ರಮೋದ್ ಒಂದು ರನ್ನಿಂಗ್ ಕ್ಯಾಚ್ ಅನ್ನ ಬಹಳಷ್ಟು ಒಂದು ಅದ್ಭುತವಾಗಿ ಪಡ್ಕೊಂಡ್ರು ಕೂಡ ಪ್ರಮೋದ ಈ ಹಂತದಲ್ಲಿ ಅಬ್ಬಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೊಂದು ಭರ್ಜರಿ ಕ್ಯಾಚ್ ಅನ್ನ ಪಡ್ಕೊಳ್ಳೋ ಮುಖಾಂತರವಾಗಿ 3 ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ ದುರ್ಗಾ 11 ತಂಡ. 1,20,000 ಮೊದಲ ಪ್ರಶಸ್ತಿ ಒಂದು ಐತಿಹಾಸಿಕ ದಾಖಲೆ ಕ್ರಿಕೆಟ್ ಪಂದ್ಯಾಟದಲ್ಲಿ ಸಾಗ್ತಾ ಇದೆ ಗಂಧದ ಗುಡಿ ಕಪ್. ನೋಡಿ ನೀವು ಬ್ಯಾಟ್ಸ್ಮನ್ ನಮ್ಗೆ ತಿಳಿಸ್ಬೇಕು. ಯಶು ಹೊಸದಾಣಿನ ಸೇರ್ಪಡೆ ಕೂಡ 2024 ತಿಂಗಳಲ್ಲಿ ಈ ಒಂದು ಕ್ರಿಕೆಟ್ ಫೆಸ್ಟಿವಲ್ ಅನ್ನ ಇಲ್ಲಿ ಸಂಘಟಿಸ್ತಾ ಇದೆ ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಈ ಹಂತದಲ್ಲಿ ಮತ್ತೆ ಒಂದು ಓಟಗಳಿಗೆ ಅವಕಾಶಗಳು, ಡ್ರೈವ್ ಶಾಟ್ಗಳು ಬರ್ತಾ ಇದೆ ತಂಡದ. ಮತ್ತೆ ಈ ಹಂತದಲ್ಲಿ 8ಕ್ಕೆ 3 ಪ್ರಮುಖ ವಿಕೆಟ್ ಅನ್ನು ಕಳ್ಕೊಂಡು ದುರ್ಗಾ 11 ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಪ್ರಶಾಂತ್ ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ್ಗಳ ಸೇರ್ಪಡೆ. ನೋಡಿ ತೃತೀಯ ನೇತ್ರದತ್ತ ಮೊರೆ ಹೋಗ್ತಾ ಇದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ಮತ್ತೊಂದು ದಾಖಲೆ ಕ್ರಿಕೆಟ್ ಪಂದ್ಯಕೂಟವನ್ನ ಸಂಯೋಜನೆಯನ್ನ ಮಾಡ್ತಾ ಇದೆ. ನಾನ್ ಸ್ಟೇಟ್ ಆಟಗಾರರಿಗೆ ಟೂರ್ನಮೆಂಟಿನ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಶ್ರೀಕೃಷ್ಣ ದೇವರಾಯ. ಈ ಒಂದು ಕ್ರಿಕೆಟರ್ಸ್ ಏಪ್ರಿಲ್ ತಿಂಗಳಲ್ಲಿ ನಾನ್ ಸ್ಟೇಟ್ ಟೂರ್ನಮೆಂಟಿನ ಆಯೋಜನೆಯನ್ನ ಮಾಡ್ತಾ ಇದೆ.
ಆ ಟೂರ್ನಮೆಂಟ್ ಅಲ್ಲಿ ಜಯಿಸಿದ ತಂಡ 1,00,000 ರೂಪಾಯಿಗಳ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಟೂರ್ನಮೆಂಟಿನ ರನ್ನರ್ಸ್ ಅಪ್ ತಂಡ 50,000 ರೂಪಾಯಿಗಳ ಒಂದು ಪ್ರಶಸ್ತಿಯನ್ನು ಆ ಟೂರ್ನಮೆಂಟ್ ಅಲ್ಲಿ ಪಡ್ಕೊಳ್ತಾರೆ ಕೂಡ. ಈ ಒಂದು ಕ್ರಿಕೆಟ್ ಪಂದ್ಯಾಕೂಟ ಅದ್ದೂರಿಯಾಗಿ ಏಪ್ರಿಲ್ ತಿಂಗಳಲ್ಲಿ ಶ್ರೀಕೃಷ್ಣ ದೇವರಾಯ ಕ್ರಿಕೆಟರ್ಸ್ ಮತ್ತೊಂದು ಐತಿಹಾಸಿಕ ದಾಖಲೆ ಕ್ರಿಕೆಟ್ ಪಂದ್ಯಾಕೂಟವನ್ನಾಗಿ ಈ ಒಂದು ಪರಿಸರದಲ್ಲಿ ಸಂಘಟಿಸ್ತಾ ಇದ್ದಾರೆ. ಈ ಒಂದು ಕ್ರಿಕೆಟ್ ಪಂದ್ಯಾಕೂಟಕ್ಕೂ ಕೂಡ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಸ್ ಔಟ್ ಅಂಗಡೊಳ ಭಾಗದಲ್ಲೇ ಹೊಸ ದಂಡೆಯ ಸೇರ್ಪಡೆ. ಈ ಹಂತದಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಕುಮಾರ್ ಗೆಸದ ಚೆಂಡು ತನ್ಮೂಲಕ ಕುಮಾರ್ ಕ್ಲೀನ್ ಬೌಲ್ಡ್. 8-5 ದುರ್ಗಾ 11 ತಂಡ ಸರದಿ ಸಾಲಿನ ಪ್ರಕಾರವಾಗಿ ವಿಕೆಟ್ಗಳನ್ನು ಒಪ್ಪಿಸ್ತಾ ಇದೆ. ಮೊದಲ ಹಂತದಲ್ಲಿ ಸಿಕ್ಸರ್ ಮತ್ತು ಬೌಂಡ್ರಿಗಳನ್ನು ದಾಖಲಿಸಬೇಕಾದಂತ ಆಟಗಾರರಲ್ಲ, ಸರದಿ ಸಾಲಿನ ಪ್ರಕಾರವಾಗಿ ವಿಕೆಟ್ಗಳನ್ನು ಒಪ್ಪಿಸುವ ಮುಖಾಂತರವಾಗಿ ಮ್ಯಾಚ್ ಪಾಟ್ ಅನ್ನು ಮಾತ್ರ ಈ ಹಂತದಲ್ಲಿ ನಡೆಸ್ತಾ ಇದ್ದಾರೆ. ಬಿರುಸಿನ ಆಟವನ್ನು ಯಾವ ರೀತಿ ಆಟಗಾರ ಆರಂಭಿಸ್ತಾರೆ ನೋಡಬೇಕಾಗಿದೆ. ನೋಡಿ, ಹೊಸದಾಗಿನ ಹೆಸರನ್ನು ತಿಳಿಸಬೇಕು. ನ್ಯೂ ಬ್ಯಾಟ್ಸ್ಮನ್ ನಿತೇಶ್ ಮತ್ತೆ ಪವನ್ ಸದಗಾರಿಕೆ ಭಾಗದಲ್ಲಿ. ನಾಲ್ಕನೇ ಓವರ್ ಮೊದಲ ಚೆಂಡು ಬಹಳ ಶುದ್ಧ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆಗಳಿತ್ತು. ಅವಳಿ ಕ್ಷೇತ್ರ ರಕ್ಷಕರ ನಡುವೆ ಕ್ಯಾಚ್ ಟ್ರಾಪ್ ಆಗ್ತಾ ಇದೆ. 2 ಓಟದ ಸೇರ್ಪಡೆ. ತಂಡದ ಮೊತ್ತ ಈ ಹಂತದಲ್ಲಿ 10 ಓಟವನ್ನು ದಾಖಲಿಸ್ತಾ ಇದೆ ದುರ್ಗಾ 11 ತಂಡ. ಪ್ರಮುಖ 5 ವಿಕೆಟ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 42 ಓಟದ ಅವಶ್ಯಕತೆ. 4ನೇ ಓವರ್ ಇಲ್ಲಿ ಪ್ರಾರಂಭವಾದ ಕಾಣ್ತಾ ಇದೆ ಪವನ್ ಎಸೆತಗಾರಿಕೆ ಭಾಗದಲ್ಲಿ ಕೂಡ. 2ನೇ ಚೆಂಡು ನೆಟ್ಟ ನೇರ ಹೊಡೆತ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಸುಲಭದೊಂದು ಹೊಡೆದ ಪೂರೈಕೆಯನ್ನು ಕಂಡ್ರು. ತಂಡದ ಮೊತ್ತ 11. ಮತ್ತೆ ಪವನ್ ಎಸೆತಗಾರಿಕೆ ಭಾಗದಲ್ಲಿ 3ನೇ ಚೆಂಡನ್ನು ಈ ಹಂತದಲ್ಲಿ ಮುಂದುವರಿಸಬೇಕಾಗಿದೆ. ಬಹಳಷ್ಟೊಂದು ವ್ಯವಸ್ಥಿತ ಆದಂತ ಒಂದು ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ವೈಡ್ ಬಾಲ್ ಅತಿಕ್ರಮಾಂಕ ಓಟಗಳಿಗೆ ಮತ್ತೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ತಂಡದ ಮೊತ್ತ 12 ಓಟಗಳು. ಯಾವುದೇ ಒಂದು ಸಿಕ್ಸರ್ ಮತ್ತು ಬೌಂಡರಿಗಳು ದಾಖಲಾತಿಯನ್ನ ಇನ್ನೂ ಕೂಡ ಕಾಣ್ತಾ ಇಲ್ಲ. ಸಿಂಗಲ್ ಡಬಲ್ ಓಟಗಳು ಬರ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಪವನ್ ಬಹಳಷ್ಟು ಉತ್ತಮ ರೀತಿಯ ಸೆತವನ್ನ ದಾಖಲಿಸಿದ್ರು. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತೀರಾ ಒಂದು ಚೆಂಡಿಗೆ ಬಹಳಷ್ಟು ಉತ್ತಮ ರೀತಿಯ ವೇಗವನ್ನು ಕೊಡುವ ಮುಖಾಂತರವಾಗಿ ಮತ್ತೆ ಡಾಟ್ ಬಾಲ್. ಲಾಸ್ಟ್ ಬಾಲ್ ರಿಮೇನ್. 2 ಎಸೆತ ಈ ಹಂತದಲ್ಲಿ 4ನೇ ಓವರ್ ಮುಕ್ತಾಯಕ್ಕಾಗಿ ಬಾಕಿಯಲ್ಲಿ ಉಳಿದುಕೊಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. 4ನೇ ಓವರ್ನ ಅಂತಿಮ 1 ಚೆಂಡು ಬಾಕಿಯಲ್ಲಿ ಉಳಿದುಕೊಳ್ತಾ ಇದೆ. ಲಡ್ಡೆ 11 ತಂಡ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದೆ. ಈ ಬಾರಿ ಎಸೆದಿರುವಂತ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಹಂತದಲ್ಲಿ ಮಾಡಿಕೊಡ್ತಾ ಇಲ್ಲ. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 12-5. 12 ಎಸೆತ. ಇನ್ನೂ ಕೂಡ 40 ಓಟಗಳ ಅವಶ್ಯಕತೆ.
ಪ್ರತಿ ಓವರಿನ ಉದ್ದಕ್ಕೂ 20ರ ಆಟವನ್ನು ಆಡಿದ್ರೆ ಮಾತ್ರ ದುರ್ಗ 11 ತಂಡ ಈ ಪಂದ್ಯಾಟವನ್ನ ಜಯಿಸ್ತಾರೆ. ಪ್ರತಿ ಓವರಿನ ಉದ್ದಕ್ಕೂ ಭರ್ಜರಿ 3 ಸಿಕ್ಸರ್ಗಳು ಬರಬೇಕಾಗಿದೆ. ಒಂದು ಡಬಲ್ ಸೋಟಗಳು ಅಥವಾ 2 ಸಿಂಗಲ್ ಸೋಟಗಳು ಬಂದ್ರೆ ಮಾತ್ರ ದುರ್ಗ 11 ತಂಡ ಈ ಪಂದ್ಯಾಟವನ್ನ ಜಯಿಸುತ್ತೆ. ಲೆಕ್ಕಾಚಾರ ತಪ್ಪಿದ್ರೆ ಲೊಡ್ಡ 11 ಮತ್ತೊಂದು ಪಂದ್ಯಾಟವನ್ನ ಜಯಿಸುತ್ತೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕ್ಷೇತ್ರ ರಕ್ಷಣಾ ವೈಫಲ್ಯ ತನ್ಮೂಲಕ ಒಂದೋಟ 2 ಓಟ ದಾಖಲಿಸುವಂತಹ ಪ್ರಯತ್ನ ಹಂತದಲ್ಲಿ 2 ಓಟಗಳ ಪೂರೈಕೆಯೂ ಕೂಡ 11 ಎಸೆತ 38 ಓಟದ ಅವಶ್ಯಕತೆ. ಪ್ರಶಾಂತ್ ಎಸೆದಿರುವಂತ ಚೆಂಡು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಮೊದಲ ಇನ್ನಿಂಗ್ಸ್ ನಲ್ಲಿ 52 ಓಟವನ್ನು ದಾಖಲಿಸಿದ್ರು ಕೂಡ ಎರಡನೇ ಇನ್ನಿಂಗ್ಸ್ ಏಕಮುಖಿ ಪಕ್ಷವಾಗಿ ಸಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಫುಲ್ ಮಾಡುವಂತ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯೂ ಕೂಡ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಅಭಿ ನಡೆಸಿದ್ರು. ತಂಡದ ಮೊತ್ತ 15 ಓಟವನ್ನ ಈ ಹಂತದಲ್ಲಿ ದಾಖಲಿಸ್ತಾ ಇದೆ. ಒಂದು ಕನಿಷ್ಠ ಮೊತ್ತವನ್ನ ಎರಡನೇ ಇನ್ನಿಂಗ್ಸ್ ಅಲ್ಲಿ ದಾಖಲಿಸ್ತಾ ಇದೆ ದುರ್ಗ 11 ತಂಡ ಕೂಡ. ಆಮೆಗತಿ ಆಟದ ಪ್ರದರ್ಶನ ಕೂಡ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನ, ತನ್ಮೂಲಕ ಲೆಗ್ ಬೈಸ್ ಎನ್ನುವಂತ ಸೂಚನೆಯನ್ನು ಈ ಹಂತದಲ್ಲಿ ತೋರ್ಪಡಿಸಿದ್ದಾರೆ. ಮೈಸೂರು ಭಾಗದ ನಿರ್ಣಾಯಕರು ಒಂದೆಡೆಯಲ್ಲಿ ಮಧುಸೂದನ್ ಮೈಸೂರು ಮತ್ತು ಮಹದೇವ 2 ಮಂದಿ ನಿರ್ಣಾಯಕರು ಈ ಒಂದು ಟೂರ್ನಮೆಂಟ್ ಈ ಪಂದ್ಯಾಟದ ಕಾಯಕವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಅತ್ಯುತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ. ಥರ್ಡ್ ಅಂಪೈರ್ ತೃತೀಯ ನೇತ್ರನತ್ತ ಮತ್ತೆ ಮರ ಹೋಗ್ತಾ ಇದ್ದಾರೆ. ಗ್ರೌಂಡ್ ಅಂಪೈರ್ ಈ ಬಾರಿ ಅದ್ಯಾವ ಡಿಸೈಡ್ ಬರುತ್ತೆ ನೋಡ್ಬೇಕಾಗಿದೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ನೇರ ಪ್ರಸಾರದ ಪಂದ್ಯ. ಗಂಧದ ಗುಡಿ ಕಪ್ಪಿನಲ್ಲಿ ಬಹುಶಃ N1 ಟೂರ್ನಮೆಂಟ್ ನೇರ ಪ್ರಸಾರವನ್ನು ನಡೆಸ್ತಾ ಇದ್ದಾರೆ. ಕ್ರಿಕೆಟ್ ಪ್ರೇಮಿಗಳಿಗೆ ಮನೆಯಲ್ಲೇ ಕುಳಿತು ಟೂರ್ನಮೆಂಟ್ ವೀಕ್ಷಣೆಗಾಗಿ ಯೂಟ್ಯೂಬ್ ಮುಖಾಂತರವಾಗಿ, ಮೊಬೈಲ್ ನ ಮುಖಾಂತರವಾಗಿ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಧಾರ್ಮಿಕ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಕೂಡ. ಎಸ್, ನಾಟ್ ಔಟ್. ಒಂದೊಡ ಸೇರ್ಪಡೆ ಈ ಹಂತದಲ್ಲಿ ಕೂಡ. ವೈಡ್ ಬಾಲ್ ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ. ಮತ್ತೆ ವೈಡ್ ಬಾಲ್ ಗಳ ಒಂದು ಸೂಚನೆಯನ್ನು ನಿರ್ಣಾಯಕರು ತೋರ್ಪಡಿಸಿದ್ದಾರೆ. ತಂಡದ ಮತ್ತೆ ಈ ಹಂತದಲ್ಲಿ 18 ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 5 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ ಕೇವಲ 18 ಓಟಗಳು. 6 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿದುಕೊಳ್ತಾ ಇದೆ. 6ಕ್ಕೆ 34 ಓಟದ ಅವಶ್ಯಕತೆ ಈ ಹಂತದಲ್ಲಿ ಬರಬೇಕಾಗಿದೆ. 16 ತಂಡಗಳು 3 ದಿನಗಳ ಕಾಲ ಈ ಒಂದು ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ ಗಂಧದ ಗುಡಿ ಕಪ್ಪಿಗಾಗಿ ಕೂಡ. ನೋಡಿದಾಗಲೇ ನಾ ಪ್ರೀತಿ ಡಿಜೆ ಅಂತಿಮ ಓವರ್ನ ಮೊದಲ ಚೆಂಡು, ನೋ ಬಾಲ್. ಪ್ಲಸ್ ರನ್ಔಟ್ ಈ ಹಂತದಲ್ಲಿ. ಅಣ್ಣ ಬೌಲರ್ ತಿಳಿದ್ಬೇಕು. ಆ ನೋ ಬಾಲ್ ನೋಡಿ, ಬೌಲರ್ ನಮ್ ತಿಳಿಸಿ. ನಿಶಾನ್ ಎಸೆದಗಾರಿಕೆ ಭಾಗದಲ್ಲಿ ಮತ್ತೆ ಫ್ರೀ ಹಿಟ್ ಈ ಬಾರಿ. ಆರು ಚೆಂಡು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಫ್ರೀ ಹಿಟ್ಟಿನ ದುರ್ಬಲ ಚೆಂಡನ್ನು ಯಾವ ರೀತಿಯಲ್ಲಿ ಬಳಸ್ತಾರೆ ನೋಡಬೇಕಾಗಿದೆ.
ನೆಟ್ಟ ನೇರ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ. ಲಾಂಗ್ ಆನ್, ರಕ್ಷಣೆ ವೈಫಲ್ಯ, ತನ್ಮೂಲಕ ಬೌಂಡ್ರಿ. ಅಂತಿಮ ಹಂತದಲ್ಲಿ ಸ್ಯಾಮ್ ಸುಲಭದ ಚೆಂಡನ್ನು ಅಡ್ಡಾಯಿಸುವ ಒಂದು ಪ್ರಯತ್ನ ಮಾಡಬಹುದಿತ್ತು. ಸುಲಭದ ಚೆಂಡನ್ನು ಸುಲಭದ ರೀತಿಯಲ್ಲಿ ಕೈ ಚೆಲ್ಲಿದ್ದಾರೆ. 4 ಓಟಗಳ ಸೇರ್ಪಡೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಕ್ಷಣಗಾತ್ರ ಗಾಳಿಯಲ್ಲಿತ್ತು, ಕ್ಯಾಚ್ ಆಗುವ ಸಾಧ್ಯತೆ. ಮತ್ತೊಂದು ಕ್ಷೇತ್ರ ರಕ್ಷಣೆ ವೈಫಲ್ಯ, ತನ್ಮೂಲಕ ಮತ್ತೆ ಬೌಂಡ್ರಿ. 4 ಓಟಗಳ ಸೇರ್ಪಡೆ. ಇದರ ಹಿಂದಿನ ಚಣಿಯಲ್ಲಿ ಬಹುಶಃ ಸ್ಯಾಮ್ ಕ್ಷೇತ್ರ ರಕ್ಷಣೆ ವೈಫಲ್ಯ ಮುಖಾಂತರವಾಗಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಇವಾಗ ಶರತ್ ಮತ್ತೊಂದು ಕ್ಷೇತ್ರ ರಕ್ಷಣೆ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದೆ. ಕ್ಷಣಗಾತ್ರ ಗಾಳಿಯಿತ್ತು. ಅಂತಿಮ ಹಂತದಲ್ಲಿ ಭರ್ಜರಿ ಹೊಡೆತ, ಸಿಕ್ಸರ್. ಸೋಲಿನ ಅಂತರವನ್ನ ಕಡಿಮೆ ಮಾಡುವಂತ ಹೊಡೆತಗಳೆಲ್ಲ ಅಂತಿಮ ಹಂತದಲ್ಲಿ ಬರ್ತಾ ಇದೆ ದುರ್ಗ 11 ಪರವಾಗಿ. ನಿತೇಶ್ ಗೌಡ ಅಂತಿಮ ಹಂತದಲ್ಲಿ ಭರ್ಜರಿ ಆಟವನ್ನು ಆಡ್ತಾ ಇದ್ದಾರೆ. ಒಂದೊಳದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ತಂಡದ ಮೊತ್ತ 34ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ 1 ಬಾಲ್, 18 ಓಟಗಳ ಅವಶ್ಯಕತೆ. ಲೊಡ್ಡ 11 ತಂಡ ಮತ್ತೆ ಜಯದತ್ತ ಮುನ್ನುಗ್ತಾ ಇರುವಂತ ತಂಡ ಕೂಡ. ಬಳಸುತ್ತ ಬರುತ್ತೆ ಹೊಡೆತ, ತನ್ಮೂಲಕ ಎರಡು ಓಟಗಳ ಸೇರ್ಪಡೆ. ತನ್ಮೂಲಕ 3ನೇ ಓಟವನ್ನು ಸಂಪೂರ್ಣವಾಗಿ ದಾಖಲಿಸ್ತಾ ಇದ್ದಾರೆ ತಂಡದ ಮೊತ್ತ. ಅಂತಿಮ ಹಂತದಲ್ಲಿ 36 ಲೊಡ್ಡ 11 ತಂಡ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಕ್ತಾಯ ಕಂಡಿರುವಂತಹ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪವನ್ ಅವರು ಇಮಿಡಿಯೇಟ್ ಆಗಿ ಬಂದು ಪಡ್ಕೊಂಡು ಹೋಗ್ಬೇಕು. ಏನೋ ಇದೆ ನಿನ್ನ ಈ ಕಣ್ಣಲ್ಲಿ, ಕಳೆದೋದನು ಕಂಡು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪವನ್ ಅವರು ಬಂದು ಪಡ್ಕೊಂಡು ಹೋಗಿ ಅನ್ನೋದನ್ನ ತಿಳಿಸ್ತಾ ಇಂಥ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ನೌಫಲ್ ಅವರನ್ನ ಪರಿಚಯಿಸ್ತಾ ಇದ್ದಾವೆ ಕೂಡ. ನನ್ನ ಪ್ರಿಯ